ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಸಹ ಪೋಟ್ಲಿ ಬಗ್ಗೆ ವಿಚಾರಿಸೋರು ಕಡಿಮೆನೇ ಆಗಿಲ್ಲ, ಹಂಗೆ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಜನ ತಗೊಳ್ತಾ ಇದ್ದಾರೆ. ಹಾಗೆ ಪೋಟ್ಲಿ ಬಗ್ಗೆ ಅದು ಎಷ್ಟು ಮಾಹಿತಿ ಅಂದರೆ ಕೇಳಿದಷ್ಟು ಸಾಲ್ತಿಲ್ಲ. ಈ ಪೋಟ್ಲಿನ ನಾವೇ ಮಾಡ್ಕೊಬೋದಾ ಅಥವಾ ನೀವೇ ಮಾಡ್ಕೊಡ್ಬೇಕಾ, ಅಥವಾ ನಾವೇ ಮಾಡ್ಕೊಳ್ಳೋದಾದ್ರೆ ಇದ್ರೊಳಗೆ ಏನೇನು ಹಾಕಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ರೆಡಿ ಮಾಡಬೇಕು ಅಂತೇಳಿ ಎಷ್ಟೊಂದು ಕ್ವಶನ್ಗಳು ಬಂದಿದ್ವು. ಅದೆಲ್ಲದಕ್ಕೂ ನಾನು ಇವತ್ತು ಉತ್ತರ ಕೊಡ್ತೀನಿ. ಈ ಪೋಟ್ಲಿನ ನೀವು ಮಾಡ್ಕೊಬೋದಾ ಅಥವಾ ನಾನೇ ಮಾಡಿ ನಿಮಗೆ ಕೊಡಬೇಕಾ, ಇದೆಲ್ಲ ಹೇಗೆ ನಾನು ಈ ಪೋಟ್ಲಿನ ಮಾಡಿದೆ, ಹೇಗೆ ಇದು ನನಗೆ ವರ್ಕ್ ಆಯಿತು, ಯಾವ ರೀತಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಹೇಳ್ತೀನಿ. ಈ ಪೋಟ್ಲಿ ನೀವು ಮಾಡಬೇಕಾ, ನೀವು ಮಾಡ್ಕೋಬೇಕಾ, ಅದು ಹಾಗೇನಾದರೂ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಫ್ರೆಂಡ್ಸ್, ಈ ಪೋಟ್ಲಿನ ನಾನು ಯಾವಾಗ ಮಾಡಿದೆ, ನನಗೆ ಯಾವಾಗ ವರ್ಕ್ ಆಯಿತು, ಹಾಗೆಯೇ ಮತ್ತು ಇದು ನಾನು ಯಾವಾಗ ನಿಮಗೆಲ್ಲ ಹೇಳಿದೆ ಅಂತ ಹೇಳ್ಬಿಟ್ಟು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟರು ಇವತ್ತಿನ ಮಾಹಿತಿಯಲ್ಲಿ ನಾನು ಇದು ಎಷ್ಟು ವರ್ಷಗಳ ಒಂದು ಶ್ರಮ, ಹಾಗೆ ಈ ಎಷ್ಟು ತಾಳ್ಮೆ ಇತ್ತು, ತಾಳ್ಮೆಯಿಂದ ಇರಬೇಕು ಅನ್ನೋ ತಾಳ್ಮೆಯಿಂದ ಇವತ್ತು ನನಗೆ ಸಕ್ಸಸ್ ಆಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೇನೆ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಈ ಪೋಟ್ಲಿನ ಬುಕ್ ಮಾಡ್ಕೊಂಡಿಲ್ಲ, ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಇದು ಪೋಟ್ಲಿ ಬಂದ್ಬಿಟ್ಟು ಟೈಲರ್ ಶಾಪು ಅಥವಾ ನೀವು ಯಾವುದೇ ಗಿರಣಿ ಅಂಗಡಿ ಅಥವಾ ಬ್ಯೂಟಿ ಪಾರ್ಲರು ಅಥವಾ ಚಿಕ್ಕ ಅಂಗಡಿಗಳು ಎಲ್ಲೇ ಇದ್ರೂ ಇದನ್ನು ನೀವು ಕಟ್ಬೋದು. ತುಂಬಾ ವರ್ಕ್ ಆಗುತ್ತೆ, ಮನೆಗೂ ತುಂಬಾ ವರ್ಕ್ ಆಗುತ್ತೆ. ಹಾಗೆಯೇ ದೇವ್ರ ಮನೆಯಲ್ಲೂ ಸಹಿತ ಒಂದು ಬೌಲೊಳಗೆ ಅಕ್ಕಿ ಹಾಕಿಬಿಟ್ಟು ಇಡಬೇಕು, ತುಂಬಾ ವರ್ಕ್ ಆಗುತ್ತೆ. ಹಾಗೆಯೇ ನಿಮ್ಗೆ ಏನಾದರೂ ಕೇಳ್ಕೊಬೇಕು ಅಂತ ಇದ್ರೆ ಪ್ರತಿದಿನ ಪೂಜೆ ಮಾಡಿ ಅಥವಾ ಶುಕ್ರವಾರ ಒಂದು ದಿವಸ ಪೂಜೆ ಮಾಡಿ. ಇದರಲ್ಲಿ ನೀವು ಈ ರೀತಿ ನಿಮ್ಗೆ ಏನು ಆಸೆ ಇದೆ ಅದ್ರ ಬಗ್ಗೆ ಹೇಳೋದಾಯ್ತು. ಇಲ್ಲ ನೀವು ಏನಾದರೂ ಶಾಪಲ್ಲಿ ಕೆಲಸ ಮಾಡ್ತಿದ್ರೆ ಕಟ್ಬಿಡ್ಬೋದು, ದಿನ ಊದಿನ ಕಡ್ಡಿ ಬೆಳಗ್ಬೋದು. ಹಾಗೆಯೇ ಇವತ್ತಿನ ಮಾಹಿತಿಯಲ್ಲಿ ಪೋಟ್ಲಿ ಬಗ್ಗೆ ನಾನು ಏನು ಹೇಳ್ತೀನಿ ಅಂತಂದರೆ, ನನಗೆ ಒಂದು 2-3 ಜನ ಕೇಳಿದ್ರು, ಆ ಪೋಟ್ಲಿ ಮಾಡೋದಕ್ಕೆ ಏನೇನು ವಸ್ತುಗಳು ಹಾಕ್ತೀರಾ ನಮಗೆ ಹೇಳಿ, ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಇವತ್ತು ಇದಕ್ಕೆ ಮಾಹಿತಿ ಕೊಡ್ತೀನಿ. ಫ್ರೆಂಡ್ಸ್, ನಾನು ಒಂದು ನೆನಪಿರೋ ಪ್ರಕಾರ ನನಗೆ ಒಂದು 10 ವರ್ಷ ಈ ಮನೆಗೆ ಬಂದು ನಾವೊಂದು 7-8 ವರ್ಷ ಆಯಿತು. ಈ ಮನೆಗೆ ಬರೋಕ್ಕಿಂತ ಮೊದಲು 10 ವರ್ಷ ಎಷ್ಟು ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ನನಗೆ, ಅಂದರೆ ನೆಲದಲ್ಲಿ ಅಂಬೆ ಹರ್ಕೊಂಡು ಹೋಗೋವಂಥ ಥರ ಅಷ್ಟು ನನಗೆ ಆರೋಗ್ಯ ಸಮಸ್ಯೆ. ಎಷ್ಟು ನಾನು ಹಾಸ್ಪಿಟ್ಲಿಗೆ ತೋರಿಸಿದ್ರು, ಏನೇ ಮಾಡಿದ್ರು ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಬಟ್ಟೆ ಹೊಲಿಯೋದಕ್ಕೆ ಮಿಷನ್ ಮೇಲೆ ಕೂರೋದಕ್ಕೆ ಆಗ್ತಿರ್ಲಿಲ್ಲ, ಮನೆ ಕೆಲಸದ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ. ಇನ್ನು ಯಾವುದಾದ್ರೂ ಹೊಸದು ಮಾಡೋದಂತೂ ಬಿಡಿ, ಅದ್ರ ಬಗ್ಗೆ ನನಗೆ ಯೋಚನೆ ಇರಲಿಲ್ಲ. ನಾನು ಮಾಡ್ತಾ ಇರೋ ಕೆಲಸನೇ ನನಗೆ ಮಾಡೋದಕ್ಕೆ ಕರೆಕ್ಟಾಗಿ ಆಗ್ತಿರ್ಲಿಲ್ಲ. ಆಗ ನಾನು ಏನು ಮಾಡಿದೆ ಅಂತಂದರೆ, ನಮ್ಮನೆಯವ್ರು ಯಾವಾಗ್ಲೂ ಅಷ್ಟೇ ಮಕ್ಕಳಿಗೆ ದೃಷ್ಟಿದಾರ ಅದೆಲ್ಲ ತಗೊಬರೋದಕ್ಕೆ ಅಂತ ಒಬ್ಬರು ಗುರುಗಳ ಹತ್ರ ಹೋಗ್ತಾರೆ. ಹಾಗೆ ನಾನು ಯಾಕೋ ತುಂಬ ಡಲ್ ಆಗಿರೋದು ನೋಡಿ, ಉತ್ಸಾಹನೇ ಇಲ್ಲದೆ ಇರೋದು ನೋಡಿ, ನಾನು ಯಾವಾಗಲೂ ಅಷ್ಟೇ ಒಂದು ಕಡೆ ಕೂರೋದು, ಒಂದು ಕಡೆ ಆ ಥರ ಎಲ್ಲ ಯಾವಾಗೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಇರ್ತೀನಿ. ಎಷ್ಟೇ ಸುಸ್ತಾದರೂ ಆ್ಯಕ್ಟಿವ್ ಆಗಿ ಮಾಡ್ತಾನೆ ಇರ್ತೀನಿ. ಅವರಿಗೆ ಬೇಜಾರಾಯ್ತು, ಯಾಕೆ ಇವಳು 1 ತಿಂಗಳಿಂದ ಹೀಗೆ ಇದ್ದಾಳೆ, ಯಾಕೋ ಆ್ಯಕ್ಟಿವೇ ಇಲ್ಲ, ಯಾಕೋ ಒಂಥರ ಆಸಕ್ತಿನೇ ಇಲ್ಲ ಅವಳಿಗೆ ಅಂತ, ಬಾ ನೀನು ಒಂದ್ಸತಿ ಈ ಥರ ಹೋಗ್ಬರೋಣ, ಭೇಟಿ ಮಾಡ್ಬರೋಣ ಅಂತ ಹೇಳಿದ್ರು. ಹ್ಞೂ ಅಂತ ಹೋದೆ. ಅಲ್ಲಿ ನಾನು ಹೋಗಿದ್ದಿಷ್ಟೇ, ನನಗೆ ಆರೋಗ್ಯ ಸಮಸ್ಯೆನೂ ಅವ್ರ ಹತ್ರ ಹೇಳ್ಕೊಂಡಿಲ್ಲ, ಏನೂ ಹೇಳ್ಕೊಂಡಿಲ್ಲ. ಅವ್ರ ಹತ್ರ ನಾನು ಹೇಳಿದ್ದೇನೆಂದ್ರೆ, ನನಗೆ ಯಾಕೋ ಬಟ್ಟೆ ಬರ್ತಾಯಿದ್ರು ಹೊಲಿಯೋಕೆ ಆಗ್ತಾನೇ ಇಲ್ಲ, ಬೇಡ ನನಗೆ ಬಟ್ಟೆ ಹೊಲಿಯೋದೇ ಬೇಡ, ಬಿಟ್ಬಿಡೋಣ ಅಂತ ಅನ್ನಿಸ್ತಾ ಇದೆ, ಏನು ಮಾಡೋದು ಅಂತ ಹೇಳಿ ನನಗೆ ತುಂಬ ಬೇಜಾರಲ್ಲಿ ಕೇಳ್ಕೊಂಡೆ. ಅವ್ರು ಹೇಳಿದಿಷ್ಟೇ, ಇಲ್ಲಮ್ಮ ಇದೆಲ್ಲದಕ್ಕೂ ಕಾರಣ ಕಣ್ಣು ದೃಷ್ಟಿಯಾಗಿದೆ, ನಿಂಗೆ ತುಂಬ ಕಣ್ಣಿನ ದೃಷ್ಟಿ ನಿನ್ನ ಮೇಲೆ ಪ್ರಭಾವ ಬೀರಿದೆ. ಹಾಗಾಗಿ ನೀನು ಒಂಥರ ಜೀವನದಲ್ಲಿ ಆಸಕ್ತಿನೇ ಕಳ್ಕೊಬಿಟ್ಟಿದ್ಯಾ. ಮನುಷ್ಯನ ಕಣ್ಣು ಕಲ್ಲನ್ನೇ ಪುಡಿ ಮಾಡುತ್ತೆ, ಅಷ್ಟು ಒಂದು ಕಣ್ಣು ಇರುತ್ತೆ, ಅದು ನಿನಗೆ ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ ನಿನಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ನೀನು ಈ ಥರದೊಂದು ಅಂದರೆ ಅವ್ರು ಹೇಳಿದ ಒಂದು ಗಂಟು ಥರ ಅದನ್ನು ಕಟ್ಬಿಟ್ಟು ವೈಟ್ ಬಟ್ಟೆಲ್ಲೇ ಹೇಳಿದ್ರು ಅವರು. ನಾನು ರೆಡ್ ಬಟ್ಟೆ ಮಾಡಿ, ರೆಡ್ ಬಟ್ಟೆ ನನಗೆ ತುಂಬ ಎಫೆಕ್ಟಿವ್ ಆಯಿತು. ಲಕ್ಷ್ಮಿ ಆಕರ್ಷಣೆ, ಕೆಲವರಿಗೆ ದುಡ್ಡಿನ ಸಮಸ್ಯೆ ಇರುತ್ತೆ, ಆ ಥರ ಅವ್ರ ಆರೋಗ್ಯದಕ್ಕೆ ಅಂತೇಳಿ ನನಗೆ ವೈಟ್ ಬಟ್ಟೆಲ್ಲೇ ಹೇಳಿದರು. ಕೆಲವೊಂದು ವಸ್ತುಗಳನ್ನ ಇದಕ್ಕೆ ಹಾಕ್ಬಿಟ್ಟು ಗಂಟು ಮಾಡಿ, ನೀನು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಅಥವಾ ನೀನು ಕ್ಯಾಶ್ ಬಾಕ್ಸಲ್ಲಾಗಿರ್ಬೋದು, ಈ ಥರ ಇಟ್ಕೊಂಡು ಬಾರಮ್ಮ ಅಂದರು. ಅವ್ರು ಹೇಳಿರೋ ವಸ್ತುಗಳನ್ನ ನಾನು ನೋಟ್ ಮಾಡಿಕೊಂಡು ಬಂದೆ. ಮನೆಗೆ ಬಂದು ತುಂಬ ಈ ಕೆಲವು ಪೂಜಾ ಸಾಮಗ್ರಿಗಳನ್ನೇ ಮಾರ್ತಾರಲ್ವ, ಅಲ್ಲೆಲ್ಲ ಹುಡುಕ್ತೆ, ಎಲ್ಲ ಐಟಮ್ಗಳು ಸಿಕ್ಕರು, ಒಂದು ಇಂಪಾರ್ಟೆಂಟ್ ಆಗಿರೋ ಐಟಮ್ ಸಿಕ್ಕೇ ಇಲ್ಲ ನನಗೆ. ಆಗ ಏನು ಮಾಡೋದು, ಅದೇ ಅವ್ರು ಏನು ಐಟಮ್ ಹೇಳಿದ್ರೋ ಅದೇ ಐಟಮನ್ನೇ ಹಾಕಿ ನಾನು ಈ ಥರನೇ ವೈಟಲ್ಲಿ ಮಾಡಿಟ್ಟಿದ್ದೆ ಜೋರಿಯಲ್ಲಿ, ಹಾಗೇನೆ ಕೆಲಸ ಮಾಡೋ ಜಾಗದಲ್ಲಿ, ಹಾಗೇನೆ ಟೈಲರಿಂಗ್ ಮಿಷನ್ನಿಗೆ, ಹಾಗೆ ನನಗೆ ಇನ್ನೂ ಎಲ್ಲಿ ನನಗೆ ಇಂಪ್ರೂವ್ಮೆಂಟ್ ಬೇಕು ಅಲ್ಲೆಲ್ಲ ಇಟ್ಟಿದ್ದೀನಿ. ಹಾಗೆಯೇ ಇದು
ತುಂಬ ಜನ ತಗೊಂಡಿದ್ದಾರೆ. ಹಾಗೆ ನಾನು ಕೆಲವೊಂದು ಪೂಜಾ ರೆಮಿಡೀಸ್ ಹೇಳಿದ್ದನ್ನೆಲ್ಲ ಮಾಡಿದ್ದಾರೆ, ಅದರಲ್ಲೂ ಸಕ್ಸಸ್ ಆಗಿದೆ. ಹಾಗೆ ನಾನು ಹೇಳ್ತಾ ಇದ್ನಲ್ವಾ, ನನಗೆ ಗುರುಗಳು ಹೇಳಿದರು ಇದಕ್ಕೆ ಏನೇನು ರೆಮಿಡೀಸ್ ಅಂದರೆ ಕೆಲವೊಂದು ವಸ್ತುಗಳನ್ನು ಹಾಕಬೇಕು ಅಂತೇಳಿ. ಅದರಲ್ಲಿ ಒಂದು ವಸ್ತು ಸಿಕ್ಕಿಲ್ಲ, ಆದರೂ ಪರವಾಗಿಲ್ಲ, ನನಗೆ ಅದು ಮನಸ್ಸಿಗೆ ಸಮಾಧಾನ ಆಗಿರಲಿಲ್ಲ. ಎಷ್ಟು ಹುಡುಕಿದ್ದೀನಿ ಅಂತಂದರೆ ಅಷ್ಟು ಹುಡುಕಿದ್ದೀನಿ. ತುಂಬ ವರ್ಷಗಳು ಹುಡುಕಿದ್ರ ಮೇಲೆ ಒಂದು ಕಡೆ ಅಂದರೆ ನಾವು ಪ್ರತಿ ವರ್ಷ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗ್ತೀವಿ. ಸುಬ್ರಹ್ಮಣ್ಯದಲ್ಲಿ ಅಲ್ಲಿ ಮಾರ್ತಾ ಇರ್ತಾರೆ. ಅಲ್ಲಿ ನಾನು ಏನೋ ನೋಡ್ತಾ ಬರುವಾಗ ಆ ವಸ್ತು ಇತ್ತು. ಆ ಟೈಮಿಗೆ ಅದೆಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಅಲ್ಲಿಂದ ತೊಗೊಂಡು ಬಂದು ನಾನು ದೇವ್ರ ಮನೇಲೇ ಎಷ್ಟು 1.5 ವರ್ಷದಿಂದ ನಾನು ಪೋಟ್ಲಿ ಮಾಡುವಾಗ ಅದನ್ನು ಹಾಕ್ಕೊಂಡು ಇಟ್ಕೊಳ್ತಿದ್ದೆ. ಈಗ 1.5 ವರ್ಷದಿಂದ ಇಟ್ಕೊಂಡು ಅದನ್ನು ಅದೆಷ್ಟು ದೇವಸ್ಥಾನದಲ್ಲಿ ಹುಡುಕಿದ್ದೆ ಅಂತಂದರೆ, ಎಷ್ಟು ಕಡೆ ಗ್ರಂಥಿಗೆ ಅಂಗಡಿಯಲ್ಲಿ ಎಷ್ಟು ಹುಡುಕಿದ್ದೆ ಅಂದರೆ ಅದು ಒಂದು ವಸ್ತು ಸಿಗ್ತಿರಲಿಲ್ಲ. ತುಂಬಾ ಕಾಸ್ಟ್ಲಿ. ಹಾಗೆಯೇ ತುಂಬಾ ಅದು ಪರಿಪೂರ್ಣ ಆಗಬೇಕು ಅಂದರೆ ಆ ಥರದ್ರಿಂದ ನಾನು ಕೆಲವೊಂದು ವಸ್ತುಗಳನ್ನು ಹಾಕೋದನ್ನು ಕೆಲವೊಂದು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ಪೋಟ್ಲಿ ಮಾಡೋದು ಹೇಳಿದ್ದೀನಿ. ಹಾಗೆ ಇದಕ್ಕೆ ಅದು ಒಂದು ವಸ್ತು ಸಿಗೋದಿಲ್ಲ. ಹಾಗೆಯೇ ಇದಕ್ಕೆ ನಾನು ಆ ವಸ್ತುನ ತಂದು ಹಾಕಿದ್ಮೇಲೆ ನನಗೆ ತುಂಬ ಎಫೆಕ್ಟಿವ್ ಆಯಿತು, ತುಂಬ ಚೆನ್ನಾಗಿ ವರ್ಕ್ ಆಯಿತು. ಹಾಗೆಯೇ ತುಂಬ ಜನ ತಗೊಳ್ತಾ ಇದ್ದಾರೆ. ಹಾಗೆ ಇದನ್ನು ಫಸ್ಟಿಗೆ ನಾನು ಆದಮೇಲೆ ನನ್ನ ಸ್ವಂತ ತಂಗಿಗೆ ಹೇಳಿದೆ. ಹಾಗೆ ಇನ್ನು ನಾವು ಹತ್ರದವ್ರಿಗೆ ತುಂಬ ಫ್ರೆಂಡ್ಶಿಪ್ ತುಂಬ ಹತ್ರದಲ್ಲಿರೋರಿಗೆಲ್ಲ ನಾನು ಈ ಥರದ್ದು ಒಂದೊಂದು ಮಾಡಿಕೊಟ್ಟಿದ್ದೆ. ನನ್ನ ತಂಗಿಗೆ ಹೊಸತಿ ವರಮಹಾಲಕ್ಷ್ಮಿ ಮಾಡಿಕೊಟ್ಟಿದ್ದೆ. ಅವಳಿಗೂ ಏನೋ ಒಂದು ಸಕ್ಸಸ್ ಥರ ಚೆನ್ನಾಗಿ ಆಯ್ತು ಅವಳಿಗೆ. ಅಷ್ಟರ ಮೇಲೆ ಅವಳು ಮೊನ್ನೆ ನಾನು ಹೇಳಿದಾಗ ಹೌದು ನಮ್ಮ ಮನೆಯವರು ಹೇಳ್ತಾ ಇದ್ದಾಗ ಹೇಳಿದ್ರು, ಇಲ್ಲ ಬಾವ ನಾನು ಸಹ ನನಗೂ ಹೋದ ವರ್ಷನೇ ಹೇಳಿದ್ಲು, ನಾನು ಸಹಿತ ಚೆನ್ನಾಗಾಗಿದೆ ನನಗೆ ಅಂತೇಳಿ. ಈ ಸರಿ ಎಲ್ಲರಿಗೂ ನನಗೆ ವರ್ಕ್ ಆದಮೇಲೆ ಮತ್ತೆ ಫ್ರೆಂಡ್ಸ್ ಅದು ಎಷ್ಟು ಸಮಸ್ಯೆ ಒಳಗಿದ್ದೆ ಅಂತಂದರೆ ಸಮಸ್ಯೆ ಗೂಡೆ ನನ್ನದಾಗಿತ್ತೇನೋ ಅಂತ ಹೇಳ್ಬೋದು. ಎಲ್ಲಿ ಹೋದ್ರು ಎಲ್ಲಿದ್ರೂ ಸಮಸ್ಯೆಗಳೇ. ನೀವು ನಂಬಲ್ಲ, ಒಂದು ದಿವಸ ಕಸ್ಟಮರ್ ಎದುರುಗಡೆನೆ ನಮ್ಮ ಮನೆಯವ್ರು ನನಗೆ ಕೆಟ್ಟದಾಗಿ ಬೈದು ಹೊಡೆದು ಬಿಟ್ರು. ಯಾವತ್ತೂ ಆ ಥರ ಮಾಡಿರಲಿಲ್ಲ. ಟೈಲರ್ ಬಟ್ಟೆ ಹೊಸಕ್ಕೆ ಕಸ್ಟಮರ್ ಬಂದಾಗ ಯಾವತ್ತೂ ಅವ್ರ ಎದುರುಗಡೆ ಯಾವುದು ಮಾತಾಡಿದವ್ರೆ ಅಲ್ಲ, ತಲೆ ಬಗ್ಸ್ಕೊಂಡು ಅವ್ರು ಹೋಗ್ತಾರೆ ಬರ್ತಾ ಇದ್ದರು. ಅವತ್ತು ನನಗೆ ಬೈದ್ಬಿಟ್ಟು ಕಸ್ಟಮರಿಗೂ ಬೈದ್ಬಿಟ್ಟು ಹೊಡೆದು ಬಿಟ್ಟಿದ್ರು. ನನಗೆ ಅಷ್ಟು ಅಷ್ಟೊಂದು ಇದ್ದವರು ಈಗ ನನಗೆ ಅದೆಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ 90% ಅವರೇ ನನಗೆ ಸಪೋರ್ಟ್ ಮಾಡೋದು. ಹಾಗೆಯೇ ಅದೆಲ್ಲದಕ್ಕೂ ಕಾರಣ ಈ ಪೋಟ್ಲಿ ಆಗಿದೆ. ಈ ಪೋಟ್ಲಿ ನಾನು ಟೈಲರಿಂಗ್ ಮಾಡೋ ಜಾಗದಲ್ಲಿ ಆಗಿರ್ಬೋದು, ನಾನು ಬಟ್ಟೆ ಬಿಸ್ನೆಸ್ ಮಾಡೋ ಜಾಗದಲ್ಲಿ ಆಗಿರ್ಬೋದು, ಅಥವಾ ದೇವ್ರ ಮನೇಲಿ ಆಗಿರ್ಬೋದು, ಅಥವಾ ನಾನು ಕ್ಯಾಶ್ ಬಾಕ್ಸಲ್ಲಿ ಆಗಿರ್ಬೋದು, ಅಥವಾ ನನ್ನ ದುಡ್ಡು ಎಲ್ಲೆಲ್ಲಿ ಸ್ಟೋರ್ ಮಾಡ್ತೀನಿ ಅದೆಲ್ಲ ಕಡೆನೂ ಒಂದೊಂದು ಇಟ್ಟಿದ್ದೀನಿ. ಅಷ್ಟೇ ನನಗೆ ಎಫೆಕ್ಟಿವ್ ಆಗ್ತಾ ಬಂತು. ಹಾಗೆಯೇ ನಂಗೆ ಮೊನ್ನೆ ಒಬ್ಬರು ಕಾಲ್ ಮಾಡಿದರು, ಅಕ್ಕ ಅದನ್ನೇ ನಾವು ಮಾಡ್ಬೋದು, ಆದರೆ ನಿಮ್ಮ ಕೈಯಿಂದ ಮಾಡಿಕೊಡಿ, ಅದಕ್ಕೊಂದು ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ಫ್ರೆಂಡ್ಸ್, ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆವಾಗಲೇ ನಾನು ಮಾಡಿಟ್ಟಿದ್ದು 50 ಪೋಟ್ಲಿನ ರೆಡಿ ಮಾಡಿಟ್ಟಿದ್ದೆ. 50 ಪೋಟ್ಲಿಯಲ್ಲಿ ತುಂಬ ಜನ ಬುಕ್ ಮಾಡಿ ತೊಗೊಂಡ್ರು. ಇನ್ನೂ ಲಿಮಿಟೆಡ್ ಸ್ಟಾಕ್ ಇದೆ. ಇನ್ನು ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತಲ್ವ ಆವಾಗ ಮಾಡುವಂಥದ್ದು. ಅಷ್ಟರ ಒಳಗಡೆ ಎಷ್ಟಿರುತ್ತೋ ಅಷ್ಟು ಕೊಡ್ತೀನಿ. ಖಾಲಿ ಆದರೆ ಮತ್ತೆ ಅಷ್ಟರ ನಂತರ ನಾನು ಬುಕ್ಕಿಂಗ್ ತಗೊಳ್ತೀನಿ. ಲಿಮಿಟೆಡ್ ಸ್ಟಾಕ್ ಇದೆ, ಯಾರಿಗೆ ಬೇಕೆಲ್ಲ ತಗೊಳ್ಳಿ. ಹಾಗೆಯೇ ತುಂಬಾ ಇದರಲ್ಲಿ ಹಾಗೆಯೇ ನನಗೆ ನಿನ್ನೆ ಒಬ್ಬರು ನಮ್ಮ ಊರವರೇ ಸಿಕ್ಕಿದ್ರು. ಅವರು ಅಂತಂದರೆ ಅಕ್ಕ ಆಗತ್ತಾ, ನಮ್ಮ ಮನೆ ದೇವರಿಗೆಲ್ಲ ಆಗತ್ತಾ ಇದು ಹೀಗೆ ಅಂತೇಳಿ. ಅದಕ್ಕೆ ನಿಮ್ಮ ಮನೆ ದೇವ್ರು ಯಾವುದು ಅಂತ ಹೇಳಿದೆ. ಎಲ್ಲಮ್ಮ ಗುತ್ತೆಮ್ಮ ಆ ಥರ ಹೇಳಿದ್ರು. ಇದು ಲಕ್ಷ್ಮಿ ಆಕರ್ಷಣೆ ಯಂತ್ರ ಆಗಿರೋದ್ರಿಂದ ಲಕ್ಷ್ಮಿನೂ ಅವಳೆ, ಗುತ್ತೆಮ್ಮನೂ ಅವಳೆ, ಎಲ್ಲಮ್ಮನೂ ಅವಳೆ, ಎಲ್ಲರೂ ಅವಳೆ. ಇದಕ್ಕೆ ಅವಳಿಗೆ ಏನು ಇಷ್ಟವೋ, ಆ ಲಕ್ಷ್ಮಿಗೆ ಏನು ಇಷ್ಟವೋ ಅದೇ ವಸ್ತುಗಳಿದೆ, ಇಟ್ಕೊಳೋದ್ರಿಂದ ತೊಂದರೆ ಇಲ್ಲ. ಅದಕ್ಕೂ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಯಾಸ್ಮಿನೇ ಇದ್ಲಲ್ವಾ, ಅವಳೇ ನಾನು ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡ್ತಿದ್ದು, ಈ ಥರದ್ದೆಲ್ಲ ರೆಮಿಡೀಸ್ಗಳನ್ನು ಮಾಡ್ತಿದ್ದ. ಅಕ್ಕ ನನಗೂ ಹೇಳಿ ನಾನು ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ಲು. ಅಷ್ಟು ಅವಳಿಗೂ ಸಹಿತ ಅದರ ಎಫೆಕ್ಟಿವ್ ಗೊತ್ತಾಗಿದೆ, ತುಂಬ ಚೆನ್ನಾಗಿ ಗೊತ್ತಾಗಿದೆ. ಅವಳಿಗಂತಲ್ಲ, ನಮ್ಮ ಹತ್ರದವರಿಗೆ ನಾನು ಕೆಲವೊಂದು ಪೂಜೆ ಟಿಪ್ಸ್ಗಳು ಕೇಳ್ಕೊಂಡಿದ್ದಾರೆ ನಮ್ಮ ಸ್ಟೂಡೆಂಟ್ಗಳು. ಅವರೆಲ್ಲರಿಗೂ ಈ ಟಿಪ್ಸ್ ವರ್ಕ್ ಆಗಿದೆ. ಈಗ ನಾನು ಹೊರಗಡೆ ಜನಕ್ಕೆ ಕೊಡ್ತಾ ಇದ್ದೀನಿ, ಅವರು ಇದನ್ನು ಬಳಸ್ಕೊಳ್ಳಿ. ಹಾಗೆಯೇ ಅವರು ಸ್ವಲ್ಪ ಟೈಮ್ ಬಿಟ್ಟು ಹೇಗಾಯ್ತು ಇದು ವರ್ಕ್ ಆಯಿತು ಅಂತೇಳಿ. ಅಂದರೆ ಯಾವುದೇ ಆಗಲಿ ಫ್ರೆಂಡ್ಸ್, ಈಗ ಒಂದು ಹಾಸ್ಪಿಟ್ಲಿಗೆ ಹೋಗ್ತಿದ್ರೆ ಇವತ್ತು ಇಂಜೆಕ್ಷನ್ ತಗೊಂಡ್ರೆ ನಾಳೆ ವಾಸಿ ಆಗಲ್ಲ. ಇದಕ್ಕೂ ಒಂದು ಟೈಮ್ ಇರುತ್ತೆ. ನಿಮ್ಮ ಒಂದು ಅಫರ್ಮೇಷನ್ ಅನ್ನೋದನ್ನು ಇದಕ್ಕೆ ಹೇಳ್ತಾ ಬನ್ನಿ. ಹಾಗೆಯೇ ಇದಕ್ಕೆ ನಿಮಗೆ ಒಳ್ಳೇದಾಗಲಿ ಅಂತಲೇ ನಾನು ಸಹಿತ ರೆಡಿ ಮಾಡಿ ಕೊಟ್ಟಿರ್ತೀನಿ. ಹಾಗೆಯೇ ನೀವು ಒಳ್ಳೇದಾಗೇ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಯಾಕಂದರೆ ಇದರಲ್ಲಿ ಯಾವುದೇ ಥರ ಬೇರೆ ಉದ್ದೇಶ ಇಲ್ಲ, ಎಲ್ಲರಿಗೂ ಒಳ್ಳೆಯದಾಗುವಂತಹದ್ದೇ ವಸ್ತುಗಳು, ದೇವರಿಗೆ ಆಗಿರುವಂಥದ್ದು, ಲಕ್ಷ್ಮಿಗೆ ಇಷ್ಟ. ಲಕ್ಷ್ಮಿ ಎಷ್ಟೇ ಬಂದ್ರೂ ಅದು ನಮ್ಮ ಹತ್ರ ಉಳಿಸ್ಕೊಳ್ಳೋ ಅಂತಹ ಒಂದು ಇರಬೇಕು. ಇಲ್ಲ ಅಂದರೆ ನಿಮಗೆ ಇವತ್ತು 10,000 ಬಂದರೆ 20,000 ಖರ್ಚು ಬಂತು ಅಂತಂದರೆ ಅದು ಉಪಯೋಗ ಇಲ್ಲ. ಎಷ್ಟೇ ದುಡ್ಡು ಬಂದರೂ ಉಪಯೋಗ ಇಲ್ಲ. ಇದನ್ನು ನೀವು ಒಂದೇ ಒಂದು ಇಡೋದ್ರಿಂದ ನಿಮಗೆ ಬಂದಿರೋ ದುಡ್ಡು ಅಷ್ಟೇ ಚೆನ್ನಾಗಿ ಉಳಿಯುತ್ತೆ. ಹಾಗೆ ಒಳ್ಳೊಳ್ಳೆದಕ್ಕೆ ಈಗ ಸಾಲ ಕಟ್ಟೋಕ್ಕಾಗಿರ್ಬೋದು,
ಏನೋ ವಸ್ತು ತಗೊಳ್ಳೋದಕ್ಕಾಗಿರ್ಬೋದು, ಏನೋ ಒಂದು ಉಳಿತಾಯ ಆಗಿರ್ಬೋದು, ಇದರಿಂದ ಆಗುತ್ತೆ. ಲಕ್ಷ್ಮಿಗೆ ಇಷ್ಟವಾದಂತಹ ವಸ್ತುಗಳು ಲಕ್ಷ್ಮಿ ಪೋಟ್ಲಿ, ಇದನ್ನು ತಗೊಳ್ಳಿ. ಹಾಗೆಯೇ ಇದನ್ನು ನಾನು ಯಾವ ರೀತಿ ರೆಡಿ ಮಾಡಿದೆ ಅಂತೇಳಿ ನಿಮಗೆ ಸ್ಟೋರಿನೇ ಹೇಳಿದ್ದೀನಿ. ನಾನು 10 ವರ್ಷದ ಹಿಂದೆ ಈ ಕಣ್ಣು ದೃಷ್ಟಿಗೆ ಕೇಳಕ್ಕೆ ಹೋದಾಗ ಇದ್ದಂಥ ಪರಿಸ್ಥಿತಿಗೂ ಈಗಿಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಯಾಕಂದರೆ ಕಣ್ಣು ದೃಷ್ಟಿ ಆಯಿತು ಅಂದರೆ ಮನುಷ್ಯ ಅವ್ನು ಮಾಡ್ತಾ ಇರೋವಂಥ ಕೆಲಸದ ಬಗ್ಗೆನೇ ಇಂಟ್ರೆಸ್ಟ್ ಬಿಟ್ಬಿಡ್ತಾನೆ. ಯಾರು ಹೇಳಿದ್ರು ಆ ಕೆಲಸ ಮಾಡೋದೇ ಇಲ್ಲ. ಕಣ್ಣು ದೃಷ್ಟಿಯಿಂದ ತಪ್ಪಿಸ್ಕೊಳ್ಳಿ. ಕಣ್ಣು ದೃಷ್ಟಿ ತುಂಬಾ ಕೆಟ್ಟದು. ಆದಷ್ಟು ನೀವು ಕಣ್ಣು ಹಾಕುವಂತಹ ಜನಗಳ ಎದುರು ಅಷ್ಟೊಂದೆಲ್ಲ ಅವರಿಗೆ ತೋರಿಸ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಒಬ್ಬೊಬ್ಬರು ಕಣ್ಣು ತುಂಬಾ ಕೆಟ್ಟದಾಗಿರುತ್ತೆ. ನಾವು ಕಷ್ಟಪಟ್ಟು ಎಲ್ಲದನ್ನು ಮಾಡ್ಕೊಂಡಿರ್ತೀವಿ, ಆದರೆ ಅದು ಅವ್ರಿಗೆ ಅರ್ಥ ಆಗಲ್ಲ. ಇವಳು ದಿನಕ್ಕೊಂದೊಂದು ಬಟ್ಟೆ ಹಾಕ್ತಾಳೆ, ದಿನಕ್ಕೊಂದೊಂದು ಕಡೆ ತಿರುಗ್ತಾಳೆ, ದಿನಕ್ಕೊಂದೊಂದು ವಸ್ತು ಮನೆಗೆ ತಗೊತಾಳೆ ಅಂತ. ಆದರೆ ನಮ್ಮ ಸ್ಟ್ರಗಲ್ ಎಷ್ಟಿರುತ್ತೆ ಅಂತೇಳಿ ಅವ್ರಿಗೆಲ್ಲ ಗೊತ್ತಿರೋದಿಲ್ಲ. ಹಾಗಾಗಿ ನಾ ಹೇಳೋದೇನು ಅಂತಂದರೆ, ನೀವು ಜನದ ಎದುರುಗಡೆ ಎಷ್ಟು ಬೇಕೋ ಅಷ್ಟೇ ನಿಮ್ಮ ಒಂದು ಪರಿಸ್ಥಿತಿನ ವ್ಯಕ್ತಪಡಿಸಿ ಅಂತ ಹೇಳ್ತೀನಿ. ಈಗ ನನಗೆ ಕೇಳ್ಬೋದು, ಮೇಡಮ್ ನೀವು ಬಾಡಿಗೆ ಮನೆಯಲ್ಲೇ ಇದ್ದೀರಲ್ವಾ, ಹಾಗಾದರೆ ನಿಮಗೆ ಇಲ್ಲ ಫ್ರೆಂಡ್ಸ್, ಈಗ ನಾನು ಯಾಕೆ ಬಾಡಿಗೆ ಮನೆಯಿದ್ದರೆ ಮಕ್ಕಳು ಓದ್ತಾ ಇದ್ದಾರೆ, ಹಾಗೆ ಮನೆಯವರಿಗೆ ಸ್ವಲ್ಪ ಕಡಿಮೆ ಸಂಬಳ, ಒಂದೇ ಸಲಿಗೆ ನಾವು ಸಾಲ ಮಾಡಿ ಸೈಟ್ ತೊಗೊಂಡು ಮನೆ ತೊಗೊಂಡು ಏನೋ ಒಂದು ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಮಾಡಿದ್ರೂ ಒಂದೇ ಸತಿ ಕೈ ಹಾಕಿ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಒಂದು ಹಂತ ಮಕ್ಕಳು ಎಜುಕೇಷನ್ ಮುಗಿದ ಮೇಲೆ ನೆಕ್ಸ್ಟ್ ನಾವು ಮನೆಗೆ ಅದಕ್ಕೆಲ್ಲ ಕೈ ಹಾಕೋಣ. ಇವಾಗ ನಾನು ದುಡಿತಾ ಇರೋದಕ್ಕೆ ನಾನು ಇದಕ್ಕಿಂತ ಎಷ್ಟೋ ಒಳ್ಳೆ ಮನೆಗೆ ಹೋಗಿ ಬಾಡಿಗೆ ಮನೆ ಮಾಡ್ಬೋದು. ಆದರೆ ನಾವು ಬಾಡಿಗೆ ಮನೆಗೆ ಎಷ್ಟೇ ದುಡ್ಡು ಹಾಕೋದು ವೇಸ್ಟು. ಇದರಲ್ಲಿ ನಮಗೆ ಶಾಂತಿ ನೆಮ್ಮದಿ ಇದೆಯಾ? ಓಕೆ, ಇದರಲ್ಲೇ ಇದ್ದರೆ ಓಕೆ. ನಾವೀಗ ಸ್ವಲ್ಪ ಕೈಗೆ ದುಡ್ಡು ಬಂತು ಅಥವಾ ನಾವು ಚೆನ್ನಾಗಾದ್ವು ಅಂತೇಳಿ ಇನ್ನೇನೋದಕ್ಕೂ ಹೋದ್ವಿ ಅಂತಂದರೆ ಇಲ್ಲಿನ ಪರಿಸ್ಥಿತಿಗಿಂತನೂ ಅಲ್ಲಿನ ಪರಿಸ್ಥಿತಿ ಹಾಳಾಗ್ಬೋದು. ಆ ಥರ. ಅದರಲ್ಲೂ ಮುಖ್ಯವಾಗಿ ನಾನು ಯಾಕೆ ಮನೆ ಚೇಂಜ್ ಮಾಡ್ತಾ ಇಲ್ಲ ಅಂದರೆ, ನಮಗೆ ಇಲ್ಲಿ ಟೈಲರಿಂಗ್ ಜೊತೆಗೆ ಮನೆ ಕೆಲಸ, ಹಾಗೆ ನನ್ನ ಕೆಲಸಗಳನ್ನ ನಾನು ಇಷ್ಟೊತ್ತಿಗೆ ಮಾಡಿಕೊಂಡು ನಂಗೆ ಯಾರೂ ಕೇಳೋರಿಲ್ಲ. ಕೆಲವು ಮನೆಗಳಲ್ಲಿ ಓನರ್ ಕಿರಿಕಿರಿ ಆಗಿರ್ಬೋದು, ಅಥವಾ ಇದ್ಯಾಕಲ್ಲಿ ಅದ್ಯಾಕಿಲ್ಲಿ, ನೀ ಯಾಕೆ ಇಲ್ಲಿ ಬಟ್ಟೆ ಹೊಲಿತೀಯ, ರಾತ್ರಿ ಯಾಕೆ ಹೊಲಿತೀಯ, ಬೆಳಗ್ಗೆ ಯಾಕೆ ಹೊಲಿತೀಯ. ಇಲ್ಲಿ ನಮಗೆ ಆ ಥರ ಸಮಸ್ಯೆಗಳಿಲ್ಲ. ರಾತ್ರಿ ಇಡೀ ನಾನು ಬಟ್ಟೆ ಹೊಲಿದ್ರು ಅಥವಾ ರಾತ್ರಿ ಇಡೀ ನನ್ನ ಕೆಲಸಗಳೇನೋ ನಾವು ಮಾಡ್ಕೊತಾ ಇದ್ರು, ಯಾರು ಏನೂ ಕೇಳೋದಿಲ್ಲ. ಆರಾಮಾಗಿ ಫ್ರೀಯಾಗಿ ನೆಮ್ಮದಿಯಾಗಿದ್ದೀವಿ ಅನ್ನೋಕ್ಕೋಸ್ಕರ ನಾವು ಇದ್ದೀವಿ. ನಮಗೆ ನೆಮ್ಮದಿಯಾಗಿರೋ ಸ್ಥಳ ಯಾವುದಾದ್ರೂ ನಾವು ಅಲ್ಲಿ ಇರ್ಬೋದು. ನಾವೀಗ 3 ಬೆಡ್ರೂಮು, 2 ಬೆಡ್ರೂಮಿಗೆ ಹೋಗಿ ಅಲ್ಲಿ ನಮಗೆ ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆ ಅಂದರೆ ಆ ಮನೆ ಸುಮ್ಮನೆ ವೇಸ್ಟ್. 10,000 ಬಾಡಿಗೆ ಕೊಟ್ಟರು ವೇಸ್ಟು. ನಾವು 5,000 ಬಾಡಿಗೆ ಕೊಟ್ಟರು ನೆಮ್ಮದಿಯಾಗಿರ್ತೀವಿ ಅಂತಂದರೆ ಆ ಮನೆ ಬೆಸ್ಟು. ನಾವು ಇರೋ ಮನೆಯೇ ನಾವು ಚೆನ್ನಾಗಿ ಮಾಡ್ಕೋಬೋದು. ಅದು ನಮ್ಮ ಕೈಲಿದೆ. ನೀಟಾಗಿರೋದು, ಕ್ಲೀನಾಗಿರೋದು. ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೆ ಬಿಡಿ, ಹೆಣ್ಮಕ್ಳಿಗೆ ಪ್ರತಿದಿನ ಎದ್ಬಿಟ್ಟು ಮನೆ ಕೆಲಸಗಳು, ಪೂಜೆ, ಹಾಗೆ ತಮ್ಮ ಕೆಲಸಗಳು ಏನು ಅಂತೇಳಿ ಅವ್ರು ಮಾಡ್ಕೊಳ್ತಾ ಹೋದರೆ ಬೇರೆ ಯಾವುದು ತಲೆಗಳಿಗೆ ಹೋಗೋಲ್ಲ. ನಾವು ಅದಲ್ಲ, ನಾವು ಪಕ್ಕದ ಮನೆಯವ್ರು ಹೆಂಗಿದ್ದಾರೆ ಅಥವಾ ಅವ್ರು ಹೆಂಗಿದಾರೋ, ಇವ್ರ ಫೋನಲ್ಲಿ ಅವ್ರ ಸುದ್ದಿ ಇವ್ರ ಸುದ್ದಿ, ಅಥವಾ ಇನ್ನೇನೋ ಮಾಡ್ಕೊಳ್ತಾ ನಮ್ಮ ಬಗ್ಗೆನೇ ನಾವು ಮರ್ತ್ಬಿಡ್ತೀವಿ. ನಮ್ಮ ಹತ್ರ ಇರೋ ಟ್ಯಾಲೆಂಟನ್ನೇ ನಾವು ಗುರುತಿಸ್ಕೊಳ್ಳಲ್ಲ. ನಮ್ಮಲ್ಲಿರೋ ಟ್ಯಾಲೆಂಟ್ ನಾವು ಹೊರಗೆ ತೆಗೆದ್ಬಿಟ್ಟು ನಮ್ಮ ಬಗ್ಗೆ ನಾವು ಏನು ಮಾಡಬೇಕು, ನಾವು ಏನಾದರೂ ಹೊಸದಾಗಿ ಮಾಡ್ಬೇಕನ್ನೋದ್ರ ಬಗ್ಗೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದು ಬಿಟ್ಟು ನಾವು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿ ಬೇರೆಯವ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವ. ಇದರಿಂದ ನಾವು ಹಿಂದುಳಿತಾ ಬರ್ತೀವಿ. ಅದರಿಂದ ನಿಮಗೆ ಬೇರೆಯವ್ರು ಬಿಡಿ, ನಿಮಗೇನಾದರೂ ಈ ಪೋಟ್ಲಿನ ತಗೋಬೇಕು, ರೇವತಿ ಅಂತ ತಗೊಂಡ್ರೆ ನಂಗೆ ಒಳ್ಳೇದಾಗತ್ತೆ ಅಂತ ಅನ್ಸಿದ್ರೆ ಪೋಟ್ಲಿನ ಬುಕ್ ಮಾಡ್ಕೊಳ್ಳಿ. ಹಾಗೆಯೇ ನನಗೆ ಬೆಳಗ್ಗೆನೂ ಸಂಗೀತ ಅನ್ನೋರು ಕಾಲ್ ಮಾಡಿದ್ರು. ಅದು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಬೇಕು ಅಂದ್ಕೊಂಡಿದ್ದು, ಆದರೆ ನನಗೆ ಆಗಲಿಲ್ಲ. ಅವರ ಮಾತು ಕೇಳಿ ಅವ್ರೇನೋ ಹೋದ ಜನ್ಮದಲ್ಲಿ ನನ್ನ ತಂಗಿ ಆಗಿದ್ರೇನೋ ಅನ್ನೋ ಥರ. ಈ ಥರ ಫ್ರೆಂಡ್ಸ್ ಯೂಟ್ಯೂಬಿಗೆ ಬಂದಮೇಲೆ ಅದೆಷ್ಟು ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ನನಗೆ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಸಂಗೀತ ಅವ್ರ ಬಗ್ಗೆ ನಾನು ಇನ್ನೊಂದು ಟೈಲರಿಂಗಲ್ಲಿ RG ಟೈಲರಿಂಗಲ್ಲಿ ವಿಡಿಯೋ ಮಾಡ್ತೀನಿ, ಅದರಲ್ಲಿ ಹೇಳ್ತೀನಿ. ಹಾಗೆ ತುಂಬ ಚೆನ್ನಾಗಿ ಈಗ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡೋದು, ಟೈಲರ್ಸ್ಗೆ ಸಪೋರ್ಟ್ ಮಾಡಿದ್ರು ನಂಗೆ ತುಂಬ ಇಷ್ಟ. ನಾನು ಅದಕ್ಕೆ ಎಷ್ಟು ಎಫರ್ಟ್ ಬೇಕಾದರೂ ಹಾಕ್ತೀನಿ. ಆ ಥರ ಇದನ್ನು ತಗೊಂಡಂಥವ್ರು ಎಲ್ರಿಗೂ ಒಳ್ಳೇದಾಗಲಿ. ಇದು ತಗೊಂಡಂಥವ್ರಿಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಏನೇನು ಹೇಗೆ ಪೂಜೆ ಮಾಡಬೇಕು ಅಂತ. ಹೇಗಾದರೂ ಬೇಕಾದರೆ ತಗೊಳ್ಳಿ. ಇದಕ್ಕೆ ನಾನು ತುಂಬ ಅಮೂಲ್ಯವಾದ ವಸ್ತುಗಳನ್ನು ಹಾಕಿ ಲಕ್ಷ್ಮಿಯ ಆಕರ್ಷಣೆ ವಸ್ತುಗಳನ್ನು ಹಾಕಿಬಿಟ್ಟು ಮಾಡಿರ್ತೀನಿ. ಇದನ್ನು ನೀವು ನನ್ನ ಕೈಯಿಂದ ತಗೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಪರವಾಗಿಲ್ಲ, ನೀವೇ ಏನೋ ಮಾಡ್ಕೊಳ್ತೀರಾ ಅಂದರೆ ಮಾಡ್ಕೊಳ್ಳಿ, ಓಕೆ. ಎಲ್ಲದಕ್ಕೂ ನಾವು ಓಕೆ, ಇಲ್ಲ ಅಕ್ಕ ನಿಮ್ಮ ಹತ್ರ ತಗೊಳ್ತೀವಿ ಅಂತ ಹೇಳಿದ್ರೆ ಬುಕ್ ಮಾಡ್ಕೊಳ್ಳಿ. ನಂಬರು ಇನ್ಸ್ಟಾದಲ್ಲಿ ಹೋದ್ರೂ ಸಿಗುತ್ತೆ, ಇದರಲ್ಲೂ ನಾನು ರೀಲ್ಸಲ್ಲಿ ಹಾಕಿದ್ದೀನಿ. ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್. ಎಲ್ಲ ನಗ್ತಾ ಇರಿ, ಖುಷಿಯಾಗಿರಿ. ಎಲ್ಲರ ಜೀವನದಲ್ಲೂ ಸಮಸ್ಯೆ ಇದ್ದಿದ್ದೆ, ಸಮಸ್ಯೆನೇ ಒಂದು ದೊಡ್ಡ ಗುಡ್ಡ ಮಾಡ್ಕೊಂಬಿಡಿ, ಅದನ್ನು
ಸಾಲ್ವ್ ಆಗೇ ಆಗತ್ತೆ, ಸಮಸ್ಯೆ ಸಾಲ್ವ್ ಆಗತ್ತೆ ಈ ಪೋಟ್ಲಿ ತಗೊಳ್ಳೋದ್ರಿಂದ. ಎಲ್ಲರೂ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್ ಬಾಯ್.